Audio Jungle. Audio Jungle. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್. ನಾವು ಇವಾಗ ನೇತ್ರಾವತಿ ಗೆಸ್ಟ್ ಹೌಸ್ ಹತ್ರ ಬಂದು ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ರೂಮ್ ಯಾವ ಥರ ಇದೆ ಅಂತ. ರೂಮ್ ಮಾತ್ರ ನೀಟಾಗಿ ಚೆನ್ನಾಗಿತ್ತು. ಇಲ್ಲಿ ರೂಮಿಗೆ ಪರ್ ಡೇ 1000 ಪೇ ಮಾಡಿ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ಈ ಥರ ರೂಮ್ ಇದೆ. ಒಂದು ಸ್ಮಾಲ್ ಬಾಲ್ಕನಿ ಕೂಡ ಇದೆ ಇಲ್ಲಿ. ನೈಟ್ ಆಗಿದ್ದರಿಂದ ಹೊರಗಡೆ ವ್ಯೂ ಏನು ಕಾಣಿಸಲ್ಲ, ಸೊ ಮಾರ್ನಿಂಗ್ ತೋರಿಸ್ತೀನಿ. ಇಲ್ಲಿ ಪಕ್ಕದಲ್ಲೇ ಮ್ಯೂಸಿಯಮ್ ಇದೆ. ಸೊ ರೂಮ್ ಈ ಥರ ಇದೆ. ಬಾತ್ರೂಮ್ ಕೂಡ ಹಾಗೆ ತುಂಬ ನೀಟಾಗಿ ಕ್ಲೀನಾಗಿತ್ತು, ಹೈಜೀನಿಕ್ ಆಗಿತ್ತು. ಸೊ ಗೆಸ್ಟ್ ಹೌಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಟೆಂಪ್ಲಿಗೆ ಹೋಗೋಣ ಅಂತ ಹೊರಗಡೆ ಬಂದ್ವಿ ಔಟ್ಸೈಡಿಗೆ. ಈವ್ನಿಂಗ್ ಆದ್ರೂ ಟೆಂಪಲಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. 9 o'clock ಆಗಿದ್ದರಿಂದ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ನಾವು ಅಲ್ಲೇ ಫ್ರಂಟ್ ಹೋಗಿ ದೇವ್ರಿಗೆ ಕೈ ಮುಗಿದು ಇವಾಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಯ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿಗೆ ಬಂದರೆ ಇಲ್ಲಿಯ ಊಟ ಅಂತೂ ಮಿಸ್ ಮಾಡೋದೇ ಇಲ್ಲ. ಊಟಕ್ಕೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೈಟ್ ಆದ್ರೂ ರೈಸ್, ಸಾಂಬಾರ್, ರಸಮ್, ಪಾಯಸ ಮತ್ತು ಮಜ್ಜಿಗೆ ಈ ಥರ ಎಲ್ಲ ಇತ್ತು. ತುಂಬ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು. ನಾವು ಊಟ ಎಲ್ಲ ಮುಗಿಸಿ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಥರ್ಸ್ಡೇ ಮಾರ್ನಿಂಗ್. ಇಲ್ಲಿ 6 o'clockಗೆಲ್ಲ ಮುಡಿ ಸೇವೆ ಸ್ಟಾರ್ಟ್ ಆಗುತ್ತೆ. ನಾವು 5:30ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಮುಡಿ ಸಮರ್ಪಣೆ ಪ್ರವೇಶ ದ್ವಾರ. ಇಲ್ಲಿಂದ ಹೋಗಿ ಕ್ಯೂವಲ್ಲಿ ವೆಯ್ಟ್ ಮಾಡಬೇಕು. ನಾವಿಲ್ಲಿ ಬೇಗ ಆಗುತ್ತೆ ಅಂತ ಹೇಳಿ 5:30ಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಆ್ಯಕ್ಚುಲಿ ಯಾರು ಈ ಥರ ಮಾಡಬೇಡಿ. 5:30ಗೆಲ್ಲ ಬಂದರೆ ತುಂಬ ಲಾಂಗ್ ಕ್ಯೂ ಇರುತ್ತೆ. ಅವರು ಓಪನ್ ಮಾಡೋದಲ್ಲಿ 6:30 ಆಗುತ್ತೆ. ಅಷ್ಟರ ತನಕ ನಾವು 5:30 to ನಾವು 6:30 ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಜೊತೆಯಲ್ಲಿ, ಅವ್ರು ಕೇಳಲ್ಲ. ಕಂಜೆಸ್ಟೆಡ್ ಪ್ಲೇಸ್ ಅದು. ಆ್ಯಕ್ಚುಲಿ 5:30ಗೆಲ್ಲ ಹೋದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಆಫ್ಟರ್ 7 ಎಲ್ಲ ಆದರೆ ಫ್ರೀ ಇರುತ್ತೆ. ಎಲ್ಲರೂ ಮುಡಿ ಕೊಟ್ಟು ದರ್ಶನಕ್ಕಂತ ಹೋಗ್ತಾರೆ. ಸೊ ಫಸ್ಟ್ ಎಲ್ಲರೂ ದರ್ಶನಕ್ಕೆ ಹೋಗ್ಬೇಕಂತೇಳಿ ಬಂದು ಕ್ಯೂವಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಯಾರೂ ಮಾಡಬೇಡಿ. ಅಲ್ಲಿ 7 ಮೇಲೆ ಹೋದರೆ ಸ್ವಲ್ಪ ಖಾಲಿ ಇರುತ್ತೆ ಮುಡಿ ಕೊಡುವ ಇದರಲ್ಲಿ ಪ್ಲೇಸಲ್ಲಿ. ಸೊ ನಾವು ಬೇಗ ಹೋಗಿ ನಿಂತರೆ ತುಂಬ ಹೊತ್ತು ನಿಲ್ಲಬೇಕಾಗುತ್ತೆ. ಸೊ ನಮಗೆ ಮುಡಿ ಕೊಡಲಿಕ್ಕಿದ್ರೆ ಆಫ್ಟರ್ 7 ನಾವು ಹೋಗಿ ಮುಡಿ ಕೊಟ್ಕೊಂಡು ಆರಾಮಾಗಿ ಬರ್ಬೋದು. ಇಲ್ಲಾಂದರೆ ಕ್ಯೂವಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಹೋದರೆ. ಸೊ ನಾವು ಹೋಗಿ ಸಿಕ್ಕಾಕ್ಕೊಂಡ್ವಿ ಅಂತಲೇ ಹೇಳ್ಬೋದಲ್ಲಿ. ಸೊ ಮತ್ತೆ ಎಲ್ಲ ಆರಾಮಾಗಿ ಬೇಗನೆ ಆಯಿತು ಮುಡಿ ಸೇವೆ ಎಲ್ಲ. ಇದು ಮಾರ್ನಿಂಗ್ ಬಾಲ್ಕನಿ ವೇವ್. ನೋಡಿ ಎಷ್ಟು ಚೆನ್ನಾಗಿದೆ. ಸನ್ರೈಸ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ವ್ಯೂ. ಇವಾಗೆಲ್ಲ ರೆಡಿಯಾಗಿ ನಾವು ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ದರ್ಶನಕ್ಕೆ ಹೋಗುವಾಗ 9 o'clock ಆಗಿತ್ತು. ಸೊ ಕ್ರೌಡ್ ಸ್ವಲ್ಪನೇ ಇತ್ತು. ಬಟ್ ನಾವು ಡೈರೆಕ್ಟ್ ದರ್ಶನಕ್ಕಂತೇಳಿ ಟಿಕೆಟ್ ಮಾಡಿಸ್ಕೊಂಡ್ವಿ. ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಸ್ಪೆಷಲ್ ದರ್ಶನದ ಟಿಕೆಟ್ ತಗೊಂಡ್ರೂ ಒಳಗಡೆ ಬಂದರೆ ಎಲ್ಲ ಒಂದೇ ಕ್ಯೂವಲ್ಲಿ ಹೋಗಬೇಕಾಗತ್ತೆ. ನಾವು ಹೋಗಿರುವಂಥ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬೇರೆ ದಿನ ಕಂಪೇರ್ ಮಾಡಿದರೆ ರಶ್ ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬೋದು. ಮಂಜುನಾಥ ಸ್ವಾಮಿ ದರ್ಶನ ಹತ್ತಿರದಿಂದ ಆಯಿತು. ನಾವು ಹೋಗೋ ಟೈಮಲ್ಲಿ ಈ ಸ್ವಾಮಿಗಳೇ ತುಂಬ ಜನ ಇದ್ದರು, ಮಾಲೆ ಹಾಕಿರೋ ಸ್ವಾಮಿಗಳು. ಸೊ ಫೈನಲಾಗಿ ನಮ್ಮ ದರ್ಶನ ಎಲ್ಲ ಮುಗೀತು. ಇವಾಗ ಹೊರಗಡೆ ಬಂದ್ವಿ.
ಸೊ ನಮ್ಮ ದರ್ಶನ ಎಲ್ಲ ಬೇಗ ಆಗಿದ್ದರಿಂದ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಇದೇ ನೇತ್ರಾವತಿ ಗೆಸ್ಟ್ ಹೌಸ್. ಇಲ್ಲಿ ಜಾಸ್ತಿಯಾಗಿ ರೂಮ್ಸ್ ಎಲ್ಲ ಅವೈಲೇಬಲ್ ಇರಲ್ಲ. ಸಹ್ಯಾದ್ರಿ ಅಥವಾ ರಜತಾದ್ರಿಯಲ್ಲಿ ರೂಮ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಜಾಸ್ತಿಯಾಗಿ ಅವೈಲೇಬಲ್ ಇರಲ್ಲ. ಯಾರಾದರೂ ಮೆಂಬರ್ಸ್ ಇದ್ದರೆ ಸಿಗುತ್ತೆ. ಇಲ್ಲಿಯೂ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ. ನಮಗಿಷ್ಟ ಆಯಿತು. ಇವಾಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಧರ್ಮಸ್ಥಳದಲ್ಲಿ ನಮ್ಮ ದರ್ಶನ ಮುಗಿಸಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ನಮ್ಮ ಪಯಣ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.